ನಮಸ್ಕಾರ. ಒಂದು ವಿಭಿನ್ನವಾದಂತಹ ಕಾರ್ಯಕ್ರಮವನ್ನ ಪ್ರಯೋಗಾತ್ಮಕವಾಗಿ ಮಾಡೋಣ ಅಂತ ಆಲೋಚನೆ ಮಾಡಿದ್ದೀವಿ. ಶ್ರೋತೃಗಳು ಇದರಲ್ಲಿ ಭಾಗವಹಿಸಬೇಕು ಅಂತ ಮೊದಲೇ ವಿನಂತಿ ಮಾಡ್ತಾ ಇದ್ದೀನಿ. ಬಹಳ ದೊಡ್ಡ ಕಲಾವಿದಿದ್ದೀರಾ, ಸಾಹಿತಿಗಳಿದ್ದೀರಾ. ಅವರೆದುರಿಗೆ ನಾವು ಕೇಳುವಂತ ಪ್ರಶ್ನೆ ಬಹಳ ಸಣ್ಣದು ಅನ್ನಿಸ್ಬೋದು, ಆದರೆ ಚಿಕ್ಕವರು ಹೊಸಬರು ಎಲ್ಲರೂ ಇರೋದ್ರಿಂದ ಇದನ್ನ ಒಂದು ವಿಶೇಷವಾಗಿ ಇದನ್ನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಒಂದು ರೀತಿಯ ರಸಪ್ರಶ್ನೆ ಅಂತ ಅನ್ಕೊಳ್ಬಹುದು. ಇದನ್ನ ಕಾವ್ಯ, ಸಾಹಿತ್ಯ, ಸಂಗೀತ ಎಲ್ಲ ಸೇರಿರುವಂಥದ್ದು. ಆಡುವಂಥವ್ರು ಪಾಲ್ಗೊಳ್ಳಬೇಕು ದಯವಿಟ್ಟು. ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂತಹ ಗಣ್ಯರು ಕೂಡ ಇದರಲ್ಲಿ ನಮಗೆ ಸಹಕಾರವನ್ನು ಕೊಟ್ಟರೆ ಬಹಳ ಸಂತೋಷ ಆಗುತ್ತೆ. ಹಾಗಾಗಿ ಅವರನ್ನು ನಮ್ಮ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರೆ. ಯಾರಾದರೂ ಭಾಗವಹಿಸಬಹುದು. ಇದಕ್ಕೆ ಕೆಲವು ಕಾವ್ಯಗಳನ್ನ ತಗೊಂಡಿದ್ದೀವಿ. ಹಾಗೆ ನಮ್ಮ ಕನ್ನಡ ಭಾಷೆಯ ಸಿರಿ ಸಂಪತ್ತನ್ನ ನಾವು ಯಾವಾಗಲೂ ನೆನೆಸ್ಕೊಳ್ಬೇಕು. ಇದರಲ್ಲಿ ಬರೀ ಹಳೆಗನ್ನಡ ಕಾವ್ಯ ಮಾತ್ರ ಅಲ್ಲ, ನಮ್ಮ ಹೊಸ ಕನ್ನಡದ ಕವಿಗಳ ಕೊಡುಗೆ ಕೂಡ ಅಪಾರವಾಗಿದೆ. ಹಾಗಾಗಿ ಇವತ್ತು ಎಷ್ಟೋ ನಮಗೆ ಮರ್ತು ಹೋಗ್ತಾ ಇದೆ. ಈಗಿನ ಒಂದು ಮಕ್ಕಳಿಗೆಲ್ಲ ಹಳೆಯ ಕಥೆಗಳು ಅದೆಲ್ಲ ಅದು ಯಾವತ್ತೂ ಸಾರ್ವಕಾಲಿಕವಾಗಿ ರಸವನ್ನು ಉಂಟು ಮಾಡುವಂಥದ್ದು. ಹಾಗಾಗಿ ಅದನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀವಿ. ಒಂದು 8-10 ಪ್ರಶ್ನೆಗಳಿರುತ್ತೆ. ಅದು ವಿಭಿನ್ನವಾಗಿದೆ. ಹೇಗೆ ಅಂತ ತಾವೇ ನೋಡ್ತೀರಾ. ಈಗ ಮೊದಲನೇದಾಗಿ ನೋಡಿ, ಗಮಕ ಅಂತಂದ್ರೆ ಸಾಮಾನ್ಯವಾಗಿ ವಾಚನ, ವ್ಯಾಖ್ಯಾನ, ರೂಪಕಗಳಷ್ಟನ್ನೇ ನೋಡುತ್ತೇವೆ. ಆದರೆ ನಾವು ವಾಗ್ದೇವಿನಲ್ಲಿ ಏನಾದರೂ ಒಂದು ವಿಶೇಷವಾಗಿ ಮಾಡುವಂತಹ ವಿಚಾರ ಮೊದಲಿಂದಲೇ ಹೊಂದಿರುವಂಥದ್ದು. ಕಾವ್ಯಾಂತ್ಯಾಕ್ಷರಿ ಅಂತ ಒಂದು ಮಾಡಿದ್ವಿ. ಈ ವರ್ಷ ಕಾವ್ಯ ಮೋದ, ಹೇಗೆ ನಾವು ಫ್ರೂಟ್ ಸಲಾಡ್ ಅನ್ನ ತಿಂತೀವೋ, ಆಸ್ವಾದಿಸ್ತೀವೋ, ಅದೇ ರೀತಿ ಕಾವ್ಯಗಳ ಫ್ರೂಟ್ ಸಲಾಡ್ ಅಂತ ಹೇಳ್ಬೋದು. ಕಾವ್ಯಗಳ ಸಲಾಡ್ ಅಂತ ನೀವು ಹೇಳಿ ಇದನ್ನ ರಂಜಿಸಬಹುದು, ರಸಾಸ್ವಾದ ಮಾಡಬಹುದು. ಮೊದಲನೇದಾಗಿ ಒಂದು ಇಷ್ಟೊತ್ತು ಬರೀ ವೇದಿಕೆಯಲ್ಲಿರುವಂತಹ ಕಾರ್ಯಕ್ರಮವನ್ನು ಮಾತ್ರ ನೋಡಿದಿರಿ, ತಾವುಗಳು ಪಾಲ್ಗೊಂಡಿಲ್ಲ. ಅದರಲ್ಲಿ ಮೊದಲು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳೋದ್ರ ಮುಖಾಂತರ, ನಿಮ್ಮನ್ನು ಎಚ್ಚರಿಸುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಶುರು ಮಾಡ್ತೇವೆ. ಮೊದಲನೇದಾಗಿ ಕಾವ್ಯದ ಒಂದು ಪರಿಚಯ ಬರ್ತಾ ಇದೆ. ಇಲ್ಲಿ ಕಾವ್ಯದ ಮೂಲಕ ನಾವು ರಸಾಸ್ವಾದನೆಯನ್ನು ಮಾಡ್ತೀವಿ. ಆ ರಸಗಳು ನವರಸಗಳು ಅಂತ ನಾವು ಎಲ್ಲರಿಗೂ ಗೊತ್ತಿದೆ. ಆ ನವರಸಗಳು ಯಾವ್ಯಾವುದು ಯಾರಾದ್ರೂ ಹೇಳ್ಬಹುದು? ಮೊದಲನೇ ಕೈ ಎತ್ತಿರೋರು ನೀವು ದಯವಿಟ್ಟು ವೇದಿಕೆ ಮೇಲೆ ಬಂದು ಬೇಗ ಬರಬೇಕು. ನವ ರಸಗಳು ಯಾವುವು? ಭರತನ ನಾಟ್ಯಶಾಸ್ತ್ರದ ಮೂಲಕ ನವರಸಗಳು 9: ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಅದ್ಭುತ, ಶಾಂತ. ಅದ್ಭುತವಾಗಿ ಹೇಳಿದ್ದಾರೆ. ನಮ್ಮ ಹೆಸರು ವಸುಧಾ ಅವರು ಸಾಮಾನ್ಯವಾಗಿ ಕುಮಾರವ್ಯಾಸ ಮಂಟಪದಲ್ಲಿ ಯಾವ ಕಾರ್ಯಕ್ರಮವಾದರೂ ಬಂದಿರ್ತಾರೆ ಸಂಜೆ. ಅವರು ಇವತ್ತು ನವರಸಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಈಗ ಒಂದು ಕಾವ್ಯದ ಒಂದು ಪದ್ಯವನ್ನ ನಮ್ಮ ಸಹೋದ್ಯೋಗಿ ವಾಚನ ಮಾಡ್ತಾರೆ. ಅದು ಯಾವ ಕಾವ್ಯದಿಂದ ತಗೊಂಡಿದೆ ಅಂತ ಹೇಳಿ. ಜವನ ಮೀಸೆಯ ಮುರಿದೆನೋ ಭೈರವನ ದಾಡೆಯ ನನುಗಿದೆನೋ, ಮೃತ್ಯುವಿನ ಮೇರುದ ಸೆಳೆದೆನೋ, ಕೇಸರಿಯ ಕೆಳಗಿದನೋ, ಅವರವನು ಕೆಳಗಿದನಲ, ಕೌರವನು ಅಕಟ ಮರುಳು
ಪದ್ಯವನ್ನು ವಾಚನ ಮಾಡ್ತಾ ಇದ್ದಾರೆ ನಮ್ಮ ವಾಲ್ಮೀಕಿ ಕನ್ನಡದವರೇ ಆದಂಥ ಸುಮಾ ಪ್ರಸಾದ್ ಅವರು. ಅದನ್ನ ಕೇಳಿ ತಾವು ಅದು ಯಾವ ಭಾಗದಿಂದ ತಗೊಂಡಿದೆ ಅಂತ ಹೇಳಿದ್ರು. ಯಾರಾದರೂ ಉತ್ತರ ಹಿಡಿದು ಕೈ ಎತ್ತಿದ್ದಾರೆ. ಹರಿಶ್ಚಂದ್ರ ಕಾವ್ಯ ಅಲ್ಲ, ಯಾರು? ಗಿರಿಜಾ ಕಲ್ಯಾಣ ಕವಿ ಹರಿಹರನ ಗಿರಿಜಾ ಕಲ್ಯಾಣ. ಹರಿಹರನ ಗಿರಿಜಾ ಕಲ್ಯಾಣದಿಂದ ಆರಿಸಿದಂತ ಒಂದು ಕಾವ್ಯ ಭಾಗ. ಸರಿಯಾಗಿದೆ ಉತ್ತರ. ಈಗ ಮುಂದಿನ ಕಾರ್ಯಕ್ರಮ ವಿಶೇಷವಾದಂಥದ್ದು. 5 ಜನ ವಾಚನಕಾರರನ್ನ ನಾವು ಆರಿಸಿದ್ದೇವೆ. ವಿಶಾಖ, ಸುಧಾರತ್ನ, ಶ್ರೀಮತಿ ಜಯರಾಮ್ ಅವರು, ವೃಂದ, ಕೇಶವಮೂರ್ತಿ. ಈ 5 ಜನಗಳಿಗೆ ನನ್ನ ಮುಂದೆ 5 ಕಾವ್ಯದ ಪುಸ್ತಕಗಳನ್ನ ಇಟ್ಕೊಂಡಿದ್ದೇನೆ. ಇವರನ್ನ ಆರಿಸಿ ಕರೆದು ಈ ಪುಸ್ತಕಗಳಲ್ಲಿ ಅವರು ಒಂದು ಕಾವ್ಯ ಭಾಗವನ್ನ ಆರಿಸಿ ವಾಚನ ಮತ್ತು ವ್ಯಾಖ್ಯಾನವನ್ನ ನಡೆಸಿಕೊಡ್ತಾರೆ. ಮೊದಲನೇದಾಗಿ ಯಾರನ್ನು ಕರೆಯೋಣ? ಸುಧಾರತ್ನ ಅವರನ್ನ ಕರೆಯೋಣ. ಶ್ರೀಮತಿ ಸುಧಾರತ್ನ ಅವರು ಬರಬೇಕು. ಹೌದು, ಒಬ್ರು ಒಂದೇ ಅವಕಾಶ. ವ್ಯಾಖ್ಯಾನ ಯಾರಾದ್ರೂ ಮಾಡಬಹುದು. ಒಂದು ಪದ್ಯ. ವಿಶಾಖರವರು ಹರಿಶ್ಚಂದ್ರ ಕಾವ್ಯದಲ್ಲಿ ಒಂದು ಆರಿಸಿಕೊಳ್ಳಿ ಹೀಗಿದೆ.
ವೃಂದ ಅವರು ಗದಾಯುದ್ಧದಲ್ಲಿ ಮಾಡ್ಬೋದಾ? ಕೇಶವಮೂರ್ತಿಯವರು ನಳಚರಿತ್ರೆಯಲ್ಲಿ ಮಾಡ್ಬೋದಾ? ಶ್ರೀಮತಿ ಜಯರಾಮ್ ಅವರು ಶ್ರೀಹರಿ ಚರಿತೆ ಮಾಡ್ಬೋದಾ? ಉಳಿದಿರೋದು ಒಂದೇ, ಅದೇ ಮಾಡ್ಬೇಕು. ಹೇಗಿದ್ದಂತ ಎರಡನೇ ಸಂಧಿ ಅದನ್ನ ಹೇಳ್ಬಾರ್ದು. ಇದರ ವ್ಯಾಖ್ಯಾನವನ್ನ ಯಾರು ಮಾಡ್ತೀರಿ? ಮುಂದಿನ ಕಾವ್ಯಕ್ಕೆ ಹೋಗೋಣ. ವಿಶಾಖ ಅವರನ್ನ ಕರೆಯೋಣ. ನಾನು ಹರಿಶ್ಚಂದ್ರ ಕಾವ್ಯದಲ್ಲಿ ಕನ್ನಡ ಕನ್ನಡಿ ಸಿಡಿಯುವುದೇ ಒಂದು
ಮೀರಾ ಪಟ್ಟಿಯನ್ನು ಮಾಡ್ತೀನಿ. ಎರಡು ಪದ್ಯಗಳಿಗೆ ಒಬ್ಬೊಬ್ಬರು ಮಾಡ್ಬೋದು. ಹರಿಶ್ಚಂದ್ರ ಕಾವ್ಯದಿಂದ ಚಂದ್ರಮತಿಯ ಪ್ರಲಾಪ. ಮಗನನ್ನ ಆ ಒಂದು ಹೆಣವಾಗಿ ನೋಡ್ತಾ ಇದ್ದಾರೆ. ನೀನು ಎಂಥವನು, ಏನೆಲ್ಲ ಎಂಥ ಔಷಧವನ್ನು ನೀನು ಅಂತ ಹೇಳಿ ಅತ್ಯಂತ ದುಃಖತಪ್ತರಾಗಿ ಅದನ್ನ ಹೇಳ್ತಾರೆ. ನನಗನ್ನಿಸ್ತು ಇದು ಪದ್ಯಕ್ಕಿಂತ ರಗಳೆ ತರ ಅಂತ, ರಗಳೆ ಅಂತ ಅನ್ನಿಸ್ತು ನನಗೆ. ಇದನ್ನು ಹೇಳಬೇಕು ಅಂತಂದ್ರೆ ಇನ್ನೊಂದು ಪದ್ಯ ಇದೆ, ತುಂಬಾ ಚೆನ್ನಾಗಿದೆ. ಆ ರಾಘವಾಂಕನ ಒಂದು ವೈದ್ಯಕೀಯದ ಇದನ್ನ ತೆಗೆದುಕೊಳ್ಳುವಂತಹದ್ದು. ಲಲನೆ ಮೂಗಿನ ಉಸಿರ ಅಂತ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಪರೀಕ್ಷೆ 14 ಬಗೆಯ ತಪಾಸಣೆಯನ್ನ ಮಾಡ್ತಾರೆ ಚಂದ್ರಮತಿ. ಹೃದಯುಗದ ಚಂದ್ರಮತಿಗೆ ಅಷ್ಟೆಲ್ಲ ಇತ್ತೋ ಇಲ್ವೋ, ನಮ್ಮ ರಾಘವಾಂಕ ಕವಿ ಬರೀ ಕಾವ್ಯವನ್ನ ಬರೆಯದಷ್ಟೇ ಅಲ್ಲ, ಅವನಿಗೆ ವೈದ್ಯಕೀಯದ ಪರೀಕ್ಷೆ ಎಷ್ಟಿತ್ತು ಅಂತ ಆ ಪದ್ಯ ಗೊತ್ತಾಗ್ತಿದೆ. ನಾವು ಈ ಒಂದು ಭಾಗವನ್ನ ಹಾಸನದ ಆ ಒಂದು ವೈದ್ಯಕೀಯ ಕಾಲೇಜಿನಲ್ಲಿ ಮಾಡಿದಾಗ ಏನಿದೆ ಒಪ್ಕೊಳ್ತಾರ ಇದ್ನ ಅಂತ ಅನ್ಕೊಂಡಿದ್ವಿ. ಅದನ್ನು ನಿಜವಾಗ್ಲೂ ಅಲ್ಲಿ ವೈದ್ಯರುಗಳು ತುಂಬಾ ಸಂತೋಷ ಪಟ್ಟರು. ನಾವು ಮಾಡೋದು ಇದೇ ಪರೀಕ್ಷೆನೆ. ಅವತ್ತು ಕವಿ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ ಅಂದಾಗ ನಮ್ಮ ಡಾಕ್ಟರ್ ಬಗ್ಗೆನೂ ನಮ್ಮ ಕವಿ ಬಗ್ಗೆನೂ ತುಂಬಾ ಸಂತೋಷ. ಧನ್ಯವಾದಗಳು. ಮುಂದೆ ಶ್ರೀಮತಿ ಜಯರಾಮ್ ಅವರು ಹಾಡಬಹುದಾ? ಶ್ರೀಹರಿಚರಿತರ ಕೂತಿನ ಪುರೋಹಿತ ಶ್ರೀನಾರಾಯಣ ನರಸಿಂಹಾಚಾರ್ಯ ಅವರ ಶ್ರೀಹರಿಚರಿತೆಯನ್ನ ಭಾಷಣ ಮಾಡ್ತಾ ಇದ್ದಾರೆ. ಹಾಗದ ಭಾವ್ಯಾದಿಗಳನ್ನ ಹೊಯ್ದಾಟವನ್ನು ಹೊರತೋರುತ್ತ ಈ ತೆರದ ಕಾತರದಿ ಕೆಳೆ ಬಡಗಡಿದೆ ನೀರನೇ ನಿಟ್ಟಿಸುತ್ತ ಉರಗನವಯ್ಯೋ ತೆರೆ ಹೊರಡಿಯ ಎಂಬ ಬೆಲೆ ಮೂಡುವನು ಮೇಘನ ಪದರ ಕೆತ್ತಿತು ಹಾವು ಮೇಘನ ಪದರ ಕೆತ್ತಿತು ಹಾವು
ಸೂಚನೆಯ ದಲಿತನು ಕೃಷ್ಣ ಮುಳುದಿರಲಾರದೆಯೇ ಕಡಲಿ ಹೊಲಗುಂದಿ ಮೇಲೆ ಅಲಸುತ್ತಿದೆ ಹೆಡೆ ಹೆಡೆಗೆದರಿ ಕಾಳಿಂಗ ಸರ್ಪಂ ಭೂತಮದು ಸೈ ಹೊಡೆಯೇ ಬಹ ಮೊನೆಗಾಲವನ್ನು ಹಿಡಿದು ಎಡಗಾಲಳವು ಔಗಿ ಕೊರಲನು ಬಲಗಾಲಿನಿಂದ ಎಡೆ ಕುಳಿದು ನಿಂತನು ಉರಗದ ಮೇಲೆ ಹರಿ ತಪ್ಪಿನಾಲೆ ವಸಂತ ಭಾರದ್ವಾಜರವರು ಇದಕ್ಕೆ ವ್ಯಾಖ್ಯಾನವನ್ನ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಕಾಳಿಂಗ ಮರ್ದನ ಮುಂದೆ ನರಸಿಂಹಾಚಾರ್ಯರ ಬಹಳ ಬಂಧುರವಾದಂತಹ ಕಾವ್ಯ ಶ್ರೀಹರಿ ಚರಿತೆ. ಯಮುನಾ ನದಿಯಲ್ಲಿ ಆಳಿಂದಿ ಎನ್ನುವ ಮಡು, ಆ ಮಡುವಿನಲ್ಲಿ ಘನಘೋರ ವಿಷ ಸರ್ಪ ಕಾಳಿಂಗ ಬಂದು ನೆಲೆ ನಿಂತ. ಅಂತಹ ಕಾಳಿಂಗನಿಂದ ಗೋಕುಲದ ಗೋವುಗಳನ್ನ ಸಂರಕ್ಷಣೆ ಮಾಡುವುದು ಕೃಷ್ಣನ ಕರ್ತವ್ಯವಾಗಿದೆ. ಅನೇಕ ಗೋವುಗಳು ಆ ವಿಷದ ಜ್ವಾಲೆಗೆ ತುತ್ತಾಗಿ ಮರಣೋನ್ಮುಖವಾಗುವ ಸಂದರ್ಭದಲ್ಲಿ ಅವುಗಳಿಗೆ ಅಭಯ ನಿಂತು ಭಗವಂತ ಕಡಹದ ಮರದಿಂದ ಕೆಳಗೆ ಧುಮುಕುತ್ತಾನೆ ಕಾಳಿಂದಿ ಮಡುವಿಗೆ. ಹಾಗೆ ಧುಮುಕಿದ ಬಾಲಕೃಷ್ಣ ಕಾಳಿಂಗನ ಹೆಡೆಯ ಮೇಲೆ ಕುಣಿದಾಡ, ಒಮ್ಮೆ ಎಡಗಾಲಿನಿಂದ ಮತ್ತೊಮ್ಮೆ ಬಲಗಾಲಿನಿಂದ ಕುಣಿದು ನರ್ತನ ಮಾಡುತ್ತಾ ಆ ಕಾಳಿಂಗನ ಮದವನ್ನು ಅಪಹರಿಸುವ, ಅವನನ್ನು ಮರ್ದಿಸುವಂತಹ ಕೆಲಸವನ್ನು ಮಾಡುವ ಬಹಳ ಸುಂದರವಾದಂತಹ ಭಾಗ. ಉದಿನ ಅವರ ಪ್ರತಿಭೆಗೆ ಸಾಟಿ ಇಲ್ಲ. ಇದಕ್ಕೆ ಭೃಂಗಿ ಛಂದಸ್ಸು ಅಂತ ಕರೀತಾರೆ. ಕುವೆಂಪು ಮಹಾಛಂದಸ್ಸಿನಲ್ಲಿ ರಾಮಾಯಣ ದರ್ಶನವನ್ನು ಬರೆದರೆ ಶ್ರೀಹರಿ ಚರಿತೆಯ ಛಂದಸ್ಸನ್ನ ಭೃಂಗಿ ಛಂದಸ್ಸು ಅಂತ ಒಬ್ಬರು ಕರೆದಿದ್ದಾರೆ. ಅವರು ಅದನ್ನ ವ್ಯಂಗ್ಯಾರ್ಥದಲ್ಲಿ ಹೇಳಿದ್ದುಂಟು. ಭೃಂಗಿ ಶಿವನ ಗಣಗಳಲ್ಲಿ ಒಬ್ಬ. ಆ ಭೃಂಗಿಗೆ ಒಂದು ಕಾಲು ಕುಂಟಿತ್ತು, ಅವನು ಸರಿಯಾಗಿ ನಡೆಯುತ್ತಿರಲಿಲ್ಲ ಅನ್ನೋದು ಪುರಾಣದ ಕಲ್ಪನೆ. ಶ್ರೀಹರಿ ಚರಿತವನ್ನು ಕೂಡ ಹೀಗೆ ಬಳುಕುತ್ತಾ ಹಾಡಬೇಕಾಗ್ತದೆ ಅನ್ನೋದು ಅದರ ಧ್ವನಿ. ಅಂತಹ ಭಾಗವನ್ನ ಮನೋಹರವಾಗಿ ಹಾಡಿದ್ದಾರೆ. ತುಂಬ ಸಂತೋಷ. ಬರಬೇಕು. ನಳಚರಿತ್ರೆಯಿಂದ ಆಯ್ದ ಕೆಲವು ಪದ್ಯಗಳು. ಒಂದು ಪದ್ಯ
ವಂದನೆಗಳು. ವ್ಯಾಖ್ಯಾನ ಯಾರಾದರೂ ಮಾಡ್ತೀರಾ? ಇಲ್ಲ ನೇರವಾಗಿ ಮುಂದಿನ ಕಾವ್ಯಕ್ಕೆ ಹೋಗೋಣ. ವೃಂದ ಅವರು ಬರಬೇಕು. ವೃಂದ ಅವರಿಗೆ ಸಿಕ್ಕಿರುವಂತಹ ವೃಂದ ಅವರು ಅವರಿಗೆ ರಣನಗರ ಅಂತ ಪುಸ್ತಕ ಸಿಕ್ಕಿದೆಯಾ? ಯಾವ ಕಾವ್ಯ ಅಂತ ಹೇಳಲಿಲ್ಲ, ಯಾವ ರಾಗ ಅಂತ ಹೇಳಲಿಲ್ಲ, ಯಾವ ವ್ಯಾಖ್ಯಾನ ಏನಿಲ್ಲ. ಇಲ್ಲ ಇಲ್ಲ ಸಮಯದ ಅಭಾವ ಇದೆ. ವ್ಯಾಖ್ಯಾನವನ್ನ ಯಾರಾದರೂ ಮಾಡುತ್ತೀರಾ? ದುರ್ಯೋಧನ ವಿಲಾಪದಿಂದ ಆರಿಸಿದಂತಹ ಪದ್ಯ ಹಿಂದೋಳ ರಾಗದಲ್ಲಿ ಹಾಡಿದ್ದಾರೆ. ಮುಂದೆ ಈ 5 ಜನ ಗಮಕಿಗಳು ಹಾಡಿರುವಂತಹ ಕಾವ್ಯವನ್ನು ಮುಗಿಸಿ ಶ್ರೋತೃವರ್ಗಕ್ಕೆ ಒಂದೆರಡು ಪ್ರಶ್ನೆಗಳನ್ನು ಕೇಳುವುದರ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ತುಂಬಾ ಪ್ರಸಿದ್ಧವಾದಂತಹ ಪದ್ಯ. ಎಲ್ಲಿ ಊರವೇ ದೇವ ಸನ್ನಿಧಿ ಬಯಸಿ ಬಿಂಬನೆ ಬಂದಳೋ, ಎಲ್ಲಿ ಮೋಹನ ಗಿರಿಯ ಬೆರಗಿದ ರೂಪಿನಿಂದಲಿ ನಿಂದಳೋ ಅನ್ನುವಂತಹ ಹಾಡಿನ ಪದ್ಯವನ್ನು ನಾವೆಲ್ಲ ಕೇಳಿದ್ವಿ. ಇದನ್ನ ಬರೆದಂತಹ ಕವಿ ಯಾರು? ಪದ್ಯ ಮಂಗೇಶರಾಯರು. ಉತ್ತರ ಮುಂದೆ. ಮುಂದಿನ ಪ್ರಶ್ನೆ. ಕನ್ನಡದ ಪುಲ್ಲೆನಗೆ ಪಾವನದ ತುಳಸಿ, ಕನ್ನಡದ ನೆಲದ ನೀರ್ವೊನಲೆನಗೆ ದೇವನದಿ. ಸಾಲಿಗ್ರಾಮ ಶ್ರೀಕಂಠ ಶಾಸ್ತ್ರಿಗಳು ಅಲ್ಲೇ. ಅದೇ ಅದಕ್ಕೆ ಕೇಳಿದೆ, ಕಲ್ಪಿಲ್ಲ. ಸಾಲಿ ರಾಮಚಂದ್ರಾಯನ ಕನ್ನಡದ ಒಂದು ನೆಲದ, ಹೌದು, ಅದರ ಒಂದು ಧನ್ಯತೆಯನ್ನು ಅನುಭವಿಸ್ತಾ ಕರ್ಕೊಂಡಿರುವುದು. ಮುಂದಿನ ಒಂದು ಪ್ರಶ್ನೆ. ಪದಮರಿದು ನುಡಿಯಲು ನುಡಿದುದನರಿದು ಆರಯಲು. ಇದನ್ನ ಯಾರಾದರೂ ಪೂರ್ತಿ ಮಾಡಿ ನಮ್ಮ ಕರ್ನಾಟಕದ ಜನರ ಹಿರಿಮೆಯನ್ನು ಸಾರುವಂಥದ್ದು ಯಾವ ಕಾವ್ಯ? ಕೃತಿಕಾರ ಯಾರು? ಬರೆದಂಥ ಕವಿ ಶ್ರೀ ವಿಜಯ. ಪೂರ್ತಿ ಮಾಡ್ತೀರಾ? ಪದಮರಿದು ನುಡಿಯಲು
ಕುರಿತೋದರೆಯು ಕಾವ್ಯ ಪ್ರಯೋಗ ಪರಿಣಾಮ ಮತಿಗಳು ಚದುರ ಕನ್ನಡಿಗರ ಚದುರ. ಇಲ್ಲಿಗೆ ನಮ್ಮ ಇನ್ನ ಕೆಲವಿಷ್ಟು ಅದರ ಸಮಯದ ಅಭಾವದಿಂದ ಸುಮ್ಮನೆ ಎಲ್ಲರ ಒಂದು ಗಮನಕ್ಕೆ ಅಷ್ಟೇ. ನವರಸಗಳ ಬಗ್ಗೆ ಆಯಿತು. ಮಹಾಕಾವ್ಯ ಕುಮಾರವ್ಯಾಸ ಮಂಟಪದಲ್ಲಿ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಮಹಾಕಾವ್ಯದ ಲಕ್ಷಣಗಳನ್ನು ನಾವು ಯಾವತ್ತೂ ನೆನಪಿಸ್ಕೊಳ್ಬೇಕು. ಆ ಲಕ್ಷಣ ಅಷ್ಟಾದಶ ವರ್ಣನೆಗಳು ಅಂತ ಹೇಳ್ತಾರೆ. ಆ 18 ವರ್ಣನೆಗಳನ್ನ ಒಂದ್ಸಲ ನೆನೆಸ್ಕೊಂಡು ಇಲ್ಲಿ ಯಾರು 5 ವರ್ಣನೆ ಹೇಳ್ಬೋದಾ? ಇಲ್ಲ ಅಂದ್ರೆ ಅದನ್ನ ಹೇಳ್ಬಿಡ್ತೀವಿ. ಪ್ರಸಿದ್ಧವಾದ ನಗರ, ಅರ್ಣವ, ಶೈಲ, ಋತು, ಚಂದ್ರೋದಯ, ಸೂರ್ಯೋದಯ, ವನವಿಹಾರ, ಜಲಕ್ರೀಡೆ, ಮಧುಪಾನ ವಿನೋದ, ಸುರತೋತ್ಸವ, ವಿಯೋಗ, ವಿವಾಹ, ಕುಮಾರ ಜನನ, ಮಂತ್ರಾಲೋಚನೆ, ದೂತಕಾರ್ಯ, ವಿಜಯಯಾತ್ರೆ, ಯುದ್ಧ, ನಾಯಕನ ವಿಜಯ. ಹೀಗೆ ಅಷ್ಟಾದಶ ವರ್ಣನೆಗಳಿದ್ರೆ ಅದು ಒಂದು ಮಹಾಕಾವ್ಯ ಅನ್ನಿಸ್ಕೊಳ್ಳುತ್ತೆ. ಇದನ್ನ ನಾವು ನೆನೆಸ್ಕೊಳ್ಬೇಕು. ಗಮಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಯಾವತ್ತೂ ನೆನಪಿರಬೇಕು. ಹಾಗಾಗಿ ಈ ಒಂದು ಮಾತಿನ ಮೂಲಕ, ನುಡಿಗಳ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀವಿ. ಎಲ್ಲರಿಗೂ